ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಆಲ್ರೆಡಿ ನೀವು ತಮ್ಮನೇಲಿ ನೋಡಿದ ಹಾಗೆ ಇವತ್ತಿನ ಒಂದು ವಿಷಯ ಏನಂದರೆ ಇನ್ನೇನು ಶಿವರಾತ್ರಿ ಹತ್ತಿರ ಬರ್ತಾ ಇದೆ. ನಿಮ್ಮ ಇಷ್ಟಾರ್ಥ ಸಿದ್ಧಿಗಳು ನಿಮಗೆ ಲಭಿಸಬೇಕು ಅಂದರೆ ಈ ಒಂದು ಕೆಲಸವನ್ನು ನೀವು ಮರೆಯದೆ ಶಿವರಾತ್ರಿಯ ದಿನ ಮಾಡಲೇಬೇಕು. ಅದೇನೆಂದರೆ, ಯಾವುದೇ ನಿಮ್ಮ ಕೆಲಸಗಳು ಸಹ ಯಶಸ್ಸನ್ನು ಕಾಣಬೇಕಂದ್ರೆ ನೀವೊಂದು ಸಂಕಲ್ಪವನ್ನು ಮಾಡಬೇಕು. ಅದೇ ರೀತಿ ನಿಮಗೆ ಆ ಕೆಲಸದಲ್ಲಿ ಶ್ರದ್ಧೆ ಭಕ್ತಿಯಿಂದ ಆ ಕೆಲಸ ಪರಿಪೂರ್ಣ ಆಗಬೇಕು ಅಂತ ಇದ್ದರೆ ನೀವೊಂದು ಸಂಕಲ್ಪವನ್ನು ಈ ವರ್ಷ ಮಾಡಲೇಬೇಕು. ಅದು ಈ ವರ್ಷದ ಸ್ಟಾರ್ಟಿಂಗಲ್ಲಿ ಬಂದಿರುವ ಪ್ರಮುಖವಾದ ಹಬ್ಬವಾದ ಶಿವರಾತ್ರಿ ಹಬ್ಬದಂದು. ಇದು ಯಾಕೆ ಅಷ್ಟು ಪ್ರಾಮುಖ್ಯತೆ ಹೊಂದಿದೆ ಅಂತ ಹೇಳಿ, ಈ ಹಬ್ಬದಂದು ದಿನವಿಡೀ ಪೂಜೆ ಮಾಡಿ, ಉಪವಾಸ ಮಾಡಿ, ರಾತ್ರಿಡೀ ಜಾಗರಣೆ ಮಾಡಿ ಶಿವನನ್ನು ನಾವು ಆರಾಧನೆ ಮಾಡ್ತೀವಿ. ಈ ಹಬ್ಬ ಎಲ್ಲ ಹಬ್ಬಗಳಿಗೂ ವಿಭಿನ್ನ ಆಗಿದೆ. ಎಲ್ಲ ಹಬ್ಬಗಳನ್ನು ನಾವು ಹಗಲು ಪೂಜೆ ಮಾಡಿರ್ತೇವೆ, ಆದರೆ ಶಿವರಾತ್ರಿ ಎಂದು ಮಾತ್ರ ರಾತ್ರಿ ಹೊತ್ತು ಪೂಜೆ ಭಜನೆಯನ್ನು ಮಾಡ್ತೇವೆ. ಹಾಗೆ ಶಿವನನ್ನು ಪೂಜಿಸುವುದರಿಂದ ಕರುಣಾಮಯಿಯಾದ ಶಿವನು ಸರ್ವರನ್ನು ಅನುಗ್ರಹಿಸುತ್ತಾನೆ. ಹೀಗಾಗಿ ಮಹಾಶಿವರಾತ್ರಿ ಎಂದು ಉಪವಾಸ ಮಾಡಿ ಶಿವನಿಗೆ ಅಭಿಷೇಕವನ್ನ ಮಾಡ್ತೇವೆ ನಾವು. ಹಾಗೆ ಬಿಲ್ವಪತ್ರೆಗಳನ್ನು ಅರ್ಪಿಸುವುದರಿಂದ ನಮ್ಮ ಎಲ್ಲ ಕಷ್ಟಗಳು ಸಹ ಇದರಿಂದ ವರ್ಷದ ಮೊದಲ ಹಬ್ಬದಲ್ಲಿ ಇದು ಕೂಡ ಒಂದು ಪ್ರಮುಖ ಹಬ್ಬವಾದ ಶಿವರಾತ್ರಿ ಎಂದು ನಾವು ಶಿವನನ್ನು ಭಜನೆ ಮೂಲಕ ಆತನ ಅನುಗ್ರಹವನ್ನು ಪ್ರಾಪ್ತಿ ಮಾಡ್ಕೊಳ್ಬಹುದಾಗಿದೆ. ಈ ದಿನ ನಾವು 108 ಬಾರಿ ಓಂ ನಮಃ ಶಿವಾಯ ಎಂಬ ಇದನ್ನ ಪದವನ್ನು ಬರೆಯೋದ್ರಿಂದ ನಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿ ಆಗ್ತವೆ ಅಂತಲೇ ಹೇಳ್ಬೋದು. ಈ ದಿನ ನೀವು ಅಂದರೆ ಜಾಗರಣೆಯ ದಿನ ನೀವು ಈ ಓಂ ನಮಃ ಶಿವಾಯ ಎಂಬ ಪದವನ್ನು ಬರಿಬೇಕಾಗತ್ತೆ. ಅದನ್ನು ಹೇಗೆ ಸ್ಟಾರ್ಟ್ ಮಾಡಬೇಕು ಅಂದರೆ, ಮುಖ್ಯವಾಗಿ ಮೊದಲು ನೀವು ಅರಿಶಿನ ಕುಂಕುಮ, ನೀವು ಯಾವ ಹಾಳೆಯಲ್ಲಿ ಬರಿತಿದ್ರೋ ಅದಕ್ಕೆ ಅರಿಶಿನ ಕುಂಕುಮ ಹೂವನ್ನು ಇಟ್ಟು ಒಂದು ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮ ಇಷ್ಟಾರ್ಥ ಅಥವಾ ನಿಮ್ಮ ಒಂದು ಸಂಕಲ್ಪ ಏನಿದೆಯೋ ಅದನ್ನು ನೀವು ಮನಸ್ಸಿನಲ್ಲಿ ಮಾಡ್ಕೊಂಬಿಟ್ಟು ಇದನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ. ಪ್ರತಿ ಒಂದು ವರ್ಡಿಗೂ ಸಹ ಓಂ ನಮಃ ಶಿವಾಯ ಅಂತ ಹೇಳುವಾಗ ನೀವು ಮನಸ್ಸಿನಲ್ಲಿ ಕೂಡ ಮಾಡಿಕೊಂಡು ಅದನ್ನು ಬರಿತಾ ಹೋಗಬೇಕಾಗತ್ತೆ. ಈ ರೀತಿ ನೀವು 108 ಬಾರಿ ಬರೆಯುವಾಗ ಸಹ 108 ಬಾರಿಯೂ ಸಹ ಮನಸ್ಸಿನಲ್ಲಿ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಜಪಿಸ್ತಾ ಇರಬೇಕಾಗತ್ತೆ. ಇದನ್ನು ಹೇಗೆ ಬರಿಬೇಕು, ಎಲ್ಲಿ ಬರಿಬೇಕು ಅನ್ನೋದಾದರೆ, ನೀವು ಕ್ಲೀನಾಗಿ ಸ್ನಾನ ಮಾಡ್ಕೊಂಡ್ಬಿಟ್ಟು ಒಂದು ದೇವಸ್ಥಾನದಲ್ಲಿ ಕೂತ್ಕೊಂಡು ಬರಿಬೋದು, ಅಥವಾ ನೀವು ನಿಮ್ಮ ಮನೆಯ ದೇವರ ಕೋಣೆಯಲ್ಲಿ ಕೂತ್ಕೊಂಡು ಈ ಪದವನ್ನು ಬರಿತಾ ಹೋಗ್ಬೋದು. ಯಾವುದೇ ಒಂದು ಡಿಸ್ಟರ್ಬೆನ್ಸ್ ಇರಬಾರ್ದು. ನೀವು ಒಬ್ಬರೇ ಕೂತ್ಕೊಂಡು ಇದನ್ನು ಬರಿಬೇಕು. ಅದರಿಂದ ನಿಮ್ಮ ತಾಳ್ಮೆ, ಶ್ರದ್ಧೆ, ಭಕ್ತಿ ಕೂಡ ಇದರಲ್ಲಿ ಇರಬೇಕಾಗಿರುತ್ತೆ. ಇದು ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸುವ ಇದಂತಲೇ ಹೇಳ್ಬೋದು. ಇದು ಯಾಕೆ ಬರಿಬೇಕು ಅಂದರೆ, ಈ ರೀತಿ ನೀವು 108 ಬಾರಿ ಬರೆಯುವಾಗಲೂ ಸಹ ನಿಮ್ಮ ಇಷ್ಟಾರ್ಥ ಸಿದ್ಧಿಗೋಸ್ಕರ ನೀವು ಮಾಡ್ತಿರೋ ಕಠಿಣ ಪರಿಶ್ರಮ ಅಂತಲೇ ಹೇಳ್ಬೋದು. ಇದನ್ನು ಬರೆಯುವಾಗ ನೀವು ಯಾರೊಟ್ಟಿಗೂ ಮಾತಾಡೋದಾಗಲಿ, ಟಿ ವಿ ನೋಡೋದಾಗಲಿ ಅಥವಾ ಬೇರೆಯೊಂದಿಗೆ ಜೊತೆಗೆ ಹರಟೆ ಹೊಡಿತಾ ಬರೆಯೋದಲ್ಲ. ನೀವು ಮಾತ್ರನೇ ಇದು ಕಂಪ್ಲೀಟ್ ಆಗೋವರೆಗೂ ಕೂತ್ಕೊಂಡು ಬರಿಬೇಕಾಗಿರುತ್ತೆ. ಯಾವುದೇ ಫೋನ್ ಕೂಡ ಎಲ್ಲನೂ ಅವಾಯ್ಡ್ ಮಾಡಿಬಿಟ್ಟೇ ಬರಿಬೇಕು. ಇದನ್ನು ಯಾವಾಗ ಬರಿಬೇಕು ಅಂದರೆ, ನೀವು ಜಾಗರಣೆಯ ದಿನ ಅಂದರೆ ನಾಳೆ ರಾತ್ರಿ ಈ ಒಂದು ಮಂತ್ರವನ್ನು ಪಠಿಸ್ತಾ ನೀವು ಬರಿಬೇಕಾಗತ್ತೆ. ಓಂ ನಮಃ ಶಿವಾಯ, ಓಂ ನಮಃ ಶಿವ ಅಂತ ನಿಮ್ಮ ಮನಸ್ಸಿನಲ್ಲಿ ಹೇಳ್ತಾನೆ ಬರಿಬೇಕಾಗತ್ತೆ. ಇದನ್ನು ಯಾವಾಗ ಮಾಡಬೇಕು ಅಂದರೆ, ನೀವು ಶಿವನಿಗೆ ಆ ದಿನ ಪೂರ್ತಿ ಉಪವಾಸ ಇದ್ದು ಅಭಿಷೇಕ ಮಾಡಿ ಆತನಿಗೆ ಬಿಲ್ವಪತ್ರೆಯನ್ನು ಅರ್ಪಿಸೋದ್ರಿಂದ ನೆಕ್ಸ್ಟು ನೀವು ಈ ಕೆಲಸವನ್ನು ಮಾಡಬೇಕಾಗತ್ತೆ. ಈ ಪದವನ್ನು ಬರಿತಾ ಕೂತ್ಕೋಬೇಕಾಗತ್ತೆ. ಇದನ್ನು ಯಾರೆಲ್ಲ ಬರಿಬಹುದು ಅಂದರೆ, ಮದುವೆಯಾಗದ ಹೆಣ್ಣು ಮಕ್ಕಳು ಅವರ ಮದುವೆಗೆ ಅಥವಾ ಕಲ್ಯಾಣ ಪ್ರಾಪ್ತಿಗೋಸ್ಕರ ಬರಿಬಹುದು. ಹಾಗೂ ಮದುವೆ ಆಗಿರೋರಾದರೆ ಅವರ ಪತಿಯ ಶ್ರೇಯಸ್ಸಿಗೋಸ್ಕರ ಬರಿಬಹುದು, ಅಥವಾ ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಒಳ್ಳೆಯದಾಗಲಿ ಅಂತ ಬೇಡ್ಕೊಂಡು ಬರಿಬೋದು. ಹಾಗೂ ನಿಮ್ಮ ಸುಖ, ಶಾಂತಿ, ನೆಮ್ಮದಿಯ ಜೀವನ ನಿಮ್ಮದಾಗಿಸ್ಕೊಳ್ಬೋದು ಅಂತ ಬರಿಬೋದು. ಹಾಗೆ ಯಾವುದೇ ನಿಮ್ಮ ಶ್ರೇಯಸ್ಸಿಗೋಸ್ಕರ ಅಥವಾ ಶ್ರೇಯೋಭಿವೃದ್ಧಿಗೋಸ್ಕರ ನೀವು ದೇವರನ್ನು ಪ್ರಾರ್ಥಿಸುತ್ತಾ 108 ಬಾರಿ ಓಂ ನಮಃ ಶಿವಾಯ ಅಂತ ಬರಿಬೋದು. ಈ ಮಂತ್ರವನ್ನು ಯಾರು ಬರಿಬಾರ್ದು ಅಂದರೆ, ಬಾಣಂತಿಯರು ಬರಬಾರ್ದು, ಹಾಗೂ ಸೂತಕ ಇರೋರು ಬರಿಬಾರ್ದು, ಹಾಗೂ ಪ್ರೆಗ್ನೆಂಟ್ ವುಮೆನ್ಸ್ ಇದ್ದರೆ ನೀವು ಕೂಡ ಬರಿಬಾರ್ದು, ಹಾಗೆ ಡೇಟ್ ಆಗಿರೋರಿದ್ದರೆ ನೀವು ಬರಿಬಾರ್ದು. ಅದನ್ನು ಬಿಟ್ಟು ಎಲ್ಲರೂ ಸಹ 108 ಬಾರಿ ಓಂ ನಮಃ ಶಿವಾಯ ಅಂತ ನಿಮ್ಮ ಇಷ್ಟಾರ್ಥ ಸಿದ್ಧಿ ಅಥವಾ ನಿಮ್ಮ ಕನಸನ್ನು ಈಡೇರಿಸಿಕೊಳ್ಳಲು ಶಿವನಾಮವನ್ನು ಜಪಿಸುತ್ತಾ ಈ ಮಂತ್ರವನ್ನು ಬರೆಯಬಹುದಾಗಿದೆ. ಸರ್ವಶ್ರೇಷ್ಠನಾದ ಶಿವನು ಈ ವರ್ಷದಲ್ಲಿ ಎಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ, ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಓಂ ನಮಃ ಶಿವಾಯ ಅಂತ ಕಾಮೆಂಟ್ ಮಾಡಿ. ಹಾಗೆ ಇದೇ ರೀತಿಯ ವಿಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ನನ್ನ ಕೂಡ ಈ ವರ್ಷದ ಜರ್ನಿಯಲ್ಲಿ ಈ ಹಬ್ಬ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಕೂಡ 108 ಬಾರಿ ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು ಬರೆಯೋದಕ್ಕೆ ರೆಡಿಯಾಗಿದ್ದೀನಿ. ನೀವು ಕೂಡ ನನ್ನ ಜೊತೆಗೆ ಬರೀತೀರಾ ಅಂತಲೇ ಅಂದ್ಕೊಂಡಿದ್ದೀನಿ. ಈ ವರ್ಷದ ಹಬ್ಬದಿಂದ ನಮ್ಮ ಎಲ್ಲ ಕನಸುಗಳು ಈಡೇರಲಿ ಅಂತ ನಾನು ಭಾವಿಸ್ತಾ ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ. ಹಾಗೆ ಮುಂದಿನ ಚಾಲೆಂಜಿಂಗ್ ವೀಡಿಯೋಸ್ ಜೊತೆಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ವಿಡಿಯೋ ನೋಡೋದಕ್ಕೋಸ್ಕರ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಫಾಲೋ ಮೀ ಫಾರ್ ಮೋರ್ ಇನ್ಫಾರ್ಮೇಷನ್. ಥ್ಯಾಂಕ್ ಯು.